ಆಗಸ್ಟ್ ತಿಂಗಳ ಮಕರ ರಾಶಿಯ ಮಾಸ ಭವಿಷ್ಯ ಹೇಗಿರಲಿದೆ ನೋಡೋಣ ಬನ್ನಿ. ಆಗಸ್ಟ್ ತಿಂಗಳಲ್ಲಿ ಮಕರ ರಾಶಿಯವರಿಗೆ ಹಣಕಾಸು ವಿಚಾರ ಆಗಿರ್ಬೋದು, ಮನೆತನ ವಿಚಾರ ಆಗಿರ್ಬೋದು, ಕುಟುಂಬ ಪ್ರೀತಿ ವಿಚಾರ ಆಗಿರ್ಬೋದು, ಒಂದು ಫೈನಾನ್ಸ್ ವಿಚಾರ ಆಗಿರ್ಬೋದು, ಆರೋಗ್ಯ ವಿಚಾರ ಆಗಿರ್ಬೋದು, ಒಂದು ಎಜುಕೇಷನ್ ವಿಚಾರ ಆಗಿರ್ಬೋದು, ಈ ತಿಂಗಳಲ್ಲಿ ಯಾವ ರೀತಿ ಇರುತ್ತಪ್ಪ ಅಂತ ನೋಡೋಣ ಬನ್ನಿ. ಅದಕ್ಕಿಂತ ಮುಂಚೆ ಸ್ನೇಹಿತರೆ, ನಾನು ಹೇಳುವಂಥದ್ದು ಮಕರ ರಾಶಿ ಏನಿದೆಯಲ್ಲ, ಇದು ಆಗಸ್ಟ್ ತಿಂಗಳಿಗೆ ಮಾತ್ರ ಸೀಮಿತವಾಗಿರುತ್ತೆ, ತಮ್ಮ ಪೂರ್ತಿ ಜೀವನಕ್ಕೆ ಸೀಮಿತವಾಗಿರೋದಿಲ್ಲ. ಅದು ತಮ್ಮ ಡೇಟ್ ಆಫ್ ಬರ್ತ್, ತಮ್ಮ ಗ್ರಹಗಳ ವಿಚಾರದ ಮೇಲೆ ಹೋಗುತ್ತೆ. ನಾನು ಹೇಳ್ತಿರೋಂಥದ್ದು ಆಗಸ್ಟ್ ತಿಂಗಳದು ಮಾತ್ರ. ಮೊದಲನೇದಾಗಿ ಮಕರ ರಾಶಿಯವರದು ಆಗಸ್ಟ್ ತಿಂಗಳದು ಉದ್ಯೋಗ ವಿಚಾರದಲ್ಲಿ ಯಾವ ರೀತಿ ಇರುತ್ತೆ ನೋಡೋಣ ಬನ್ನಿ. ಮೊದಲನೇದಾಗಿ ಉದ್ಯೋಗ ವಿಚಾರ ಯಾವಪ್ಪ ಅಂದ್ರೆ, ಉದ್ಯೋಗದಲ್ಲಿ ಉದ್ಯೋಗದಲ್ಲಿ ಒಂದು ವರ್ಗಾವಣೆ ಅಥವಾ ಹೊಸ ಜವಾಬ್ದಾರಿಗಳು ಸಿಗುವಂಥ ಚಾನ್ಸಸ್ ಇದೆ. ಅಂದರೆ ಟ್ರಾನ್ಸ್ಫರ್ ಆಗುವಂಥ ಚಾನ್ಸಸ್ ಆಗಿರ್ಬೋದು, ಅದು ಇರುವಂಥ ಕೆಲಸದಲ್ಲಿ ಆಗಿರ್ಬೋದು, ಒಂದು ಒಳ್ಳೆ ಜವಾಬ್ದಾರಿ ತಮಗೆ ಕೊಡುವಂಥ ಚಾನ್ಸಸ್ ಇದೆ. ಅಂದರೆ ಒಳ್ಳೆ ಜವಾಬ್ದಾರಿ ಅಂದರೆ ಒಳ್ಳೆ ಕೆಲಸ ಕೊಡುವಂಥ ಜವಾಬ್ದಾರಿ ತಮಗೆ ಸಿಗುತ್ತೆ. ಹಾಗೂ ಹಿರಿಯ ಅಧಿಕಾರಿಗಳಿಂದ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬಂದು ಹೋಗ್ಬೋದು. ಆದರೆ ನಿಮ್ಮ ಕಠಿಣ ಪರಿಶ್ರಮಕ್ಕೆ ಹಾಗೂ ಮಾಡುವಂಥದ್ದು ಹಾರ್ಡ್ ವರ್ಕ್ಗೆ ಅವರಿಂದನೂ ಕೂಡ ಪ್ರಶಂಸೆ ಸಿಗುತ್ತೆ. ಸ್ಟಾರ್ಟಿಂಗ್ 1ನೇ ತಾರೀಕು 15ನೇ ತಾರೀಕುವರೆಗೂ ಕೆಲಸ ಕಾರ್ಯದಲ್ಲಿ ಹಿರಿಯ ಅಧಿಕಾರಿಗಳಿಂದ ಪ್ರೆಷರ್ ಬರ್ಬೋದು. 15ನೇ ತಾರೀಕು ನಂತರ ತಮಗೆ ಅವ್ರ ಕಡೆಯಿಂದ ಮಾಡೋಂಥ ಕೆಲಸಕ್ಕೆ ತಾವು ಎಷ್ಟು ಎಫರ್ಟ್ ಆಗಿ ಕೆಲಸ ಮಾಡ್ತಿರಲ್ಲ, ಆ ಎಫರ್ಟ್ಗೆ 15ನೇ ತಾರೀಕು ಆದ್ರೂ ಅವರೇ ಬಂದು ತಮಗೆ ಒಂದು ಪ್ರಶಂಸೆ ಅಂದ್ರೆ ಏನ್ ಗೊತ್ತಾ, ಅದೊಂದು ಕೆಲಸ ಮಾಡಿದಿರ ಅಂತ ಹೇಳಿ ಅವ್ರ ಕಡೆಯಿಂದ ಒಂದು ಒಳ್ಳೆ ಮೆಚ್ಚುಗೆ ಕೊಡುವಂತ ಚಾನ್ಸಸ್ ತಮಗೆ ಉದ್ಯೋಗದಲ್ಲಿ ಇದೆ. ಹಾಗೂ ವ್ಯಾಪಾರ ವಿಚಾರಕ್ಕೆ ಬಂದ್ರೆ, ಹೊಸ ಪಾರ್ಟ್ನರ್ಶಿಪ್ ಅಲ್ಲಿ ವ್ಯಾಪಾರ ಮಾಡ್ತಾ ಇರ್ತೀರಾ. ಒಬ್ಬರು ಬಿಟ್ಟು ಮತ್ತೆ ಇನ್ನೊಬ್ಬರ ಪಾರ್ಟ್ನರ್ಶಿಪ್ ಮಾಡ್ತಾ ಇರ್ತೀರಾ. ಆ ಪಾರ್ಟ್ನರ್ಶಿಪ್ ಮಾಡೋದ್ರಿಂದ ತಮ್ಮ ಪಾರ್ಟ್ನರ್ ಕಡೆಯಿಂದ ತಮಗೆ ಈ ತಿಂಗಳ ಲಾಭ ಬರುವಂತ ಚಾನ್ಸಸ್ ಇದೆ. ತಮ್ಮ ಒಬ್ಬರಿಂದಲ್ಲ, ಪಾರ್ಟ್ನರ್ ಕಾರಣದಿಂದ ತಮಗೆ ವ್ಯಾಪಾರದಲ್ಲಿ ಒಂದು ಲಾಭ ಬರುವಂತ ಚಾನ್ಸಸ್ ಇದೆ. ಅದು ರಿಯಲ್ ಎಸ್ಟೇಟ್ ಆಗಿರ್ಬೋದು, ಬಿಸ್ನೆಸ್ ಆಗಿರ್ಬೋದು, ವ್ಯಾಪಾರನೇ ಆಗಿರ್ಬೋದು, ಅಥವಾ ಏನೊಂದು ಹೂಡಿಕೆ ಮಾಡೋದಾಗಿರ್ಬೋದು, ಬೇರೊಂದು ಪಾರ್ಟ್ನರ್ ಕಡೆಯಿಂದ ತಮಗೆ ಲಾಭ ಬರುವಂತ ಚಾನ್ಸಸ್ ಈ ತಿಂಗಳಲ್ಲಿ ಇದೆ. ಹಾಗೂ ಹಣಕಾಸು ವಿಚಾರಕ್ಕೆ ಬರೋದಾದ್ರೆ, ಈ ತಿಂಗಳಲ್ಲಿ ತಮಗೆ ಅನಿರೀಕ್ಷಿತವಾಗಿ ಅರ್ಥ ಆಯ್ತಾ ಹಣನೂ ಕೂಡ ಬರುವಂತ ಚಾನ್ಸಸ್ ಇದೆ. ಆ ಬಂದಂತ ಹಣ ಕೂಡ ತಮಗೆ ಅರ್ಥ ಆಯ್ತಾ ಒಂದು ದೂರದ ಪ್ರಯಾಣಕ್ಕಾಗಿರ್ಬೋದು, ಅಥವಾ ಮನೇಲಿ ಯಾವುದೋ ಒಂದು ಶುಭ ಸಮಾರಂಭಕ್ಕಾಗಿರ್ಬೋದು, ಅದು ಕೂಡ ಖರ್ಚಾಗುವಂತ ಚಾನ್ಸಸ್ ತುಂಬಾನೇ ಇದೆ. ಹಾಗೂ ಈ ತಿಂಗಳಲ್ಲಿ ತಾವು ಯಾರಿಗಾದ್ರೂ ಹಣಕಾಸು ಸಾಲ ಕೊಡಬೇಕು ಅಂತಿದ್ರಾ, ಆಯ್ತಾ ಯಾರಿಗಾದ್ರೂ ಆಯ್ತು ಶ್ಯೂರಿಟಿ ಆಗ್ಬಿಟ್ಟು ಹಣಕಾಸು ಕೊಡಿಸ್ಬೇಕು ಅಂತಿದ್ರಾ, ಅದೇನೇ ಇದ್ರೂ ಕೂಡ ತಿಂಗಳಲ್ಲಿ ಮಾಡೋದು ಬೇಡ. ತಾವು ಕೈಯಿಂದ ಹಣಕಾಸು ಕೊಟ್ರೆ ಹಣಕಾಸು ವಾಪಸ್ ಬರುವಂತ ತುಂಬಾ ಕಷ್ಟ ಇದೆ. ಹಾಗೂ ಶ್ಯೂರಿಟಿ ಕೂಡ ಕೊಡಿಸಿದ್ರು ಕೂಡ ಅದು ಕೂಡ ಅಮೌಂಟ್ ಬರುವಂತದ್ದು ಕಷ್ಟ ಇದೆ. ಈ ತಿಂಗಳಲ್ಲಿ ತಾವು ಮಾಡೋದು ಬೇಡ. ಆ ವಿಚಾರಗಳು, ಆ ಕೆಲಸಗಳು ಈ ತಿಂಗಳಲ್ಲಿ ಮಾಡಕ್ ಹೋಗ್ಬೇಡಿ ಹಣಕಾಸು ವಿಚಾರದಲ್ಲಿ. ಹಾಗೂ ಶಿಕ್ಷಣ ವಿಚಾರಕ್ಕೆ ಬಂದ್ರೆ, ವಿದ್ಯಾರ್ಥಿಗಳಿಗೆ ಈ ತಿಂಗಳಲ್ಲಿ ಚಂಚಲ ಮನಸ್ಸು ಬಹಳ ಇದೆ. ಅಂದ್ರೆ ಏಕಾಗ್ರತೆ ಇರೋದಿಲ್ಲ ಮತ್ತೆ ಚಂಚಲ ಮನಸ್ಸು ಬಹಳ ಇರುತ್ತೆ. ಒಂದು ಬೇರೆ ವ್ಯಕ್ತಿಗಳು ತಮಗೆ ಬೇರೆ ವಿಚಾರಗಳು ಹೇಳೋದ್ರಿಂದ ಅದ್ರ ಬಗ್ಗೆ ತಮ್ಮ ಮೈಂಡ್ ಅಲ್ಲಿ ಕೂತ್ಕೊಳ್ಳುತ್ತೆ ಹೊರತು ಎಜುಕೇಶನ್ ಮೇಲೆ ತಮಗೆ ಅರ್ಥ ಆಯ್ತಾ ತುಂಬಾನೇ ಇಂಟ್ರೆಸ್ಟ್ ಇರೋದಿಲ್ಲ. ತಾವು ಏಕಾಗ್ರತೆಯಿಂದ ಎಲ್ಲರ ಮಾತನ್ನು ಬಿಟ್ಟು ತಮ್ಮ ಮನಸ್ಸನ್ನು ಮಾತು ಕೇಳಿ ತಾವು ಒಂದು ಎಜುಕೇಶನ್ ಎಫರ್ಟ್ ಹಾಕೋದ್ರಿಂದ ವಿದ್ಯಾರ್ಥಿಗಳಿಗೆ ಎಜುಕೇಶನ್ ಸಕ್ಸಸ್ಮೆಂಟ್ ಆಗುತ್ತೆ. ತಾವು ಎಫರ್ಟ್ ಹಾಕ್ಬೇಕು ಇದಕ್ಕೆ. ಹಾಗೂ ಕುಟುಂಬ ವಿಚಾರಕ್ಕೆ ಬಂದ್ರೆ, ಕುಟುಂಬದಲ್ಲಿ ಆಯ್ತಾ ಮನೆಯಲ್ಲಿ ಶಾಂತಿಯ ವಾತಾವರಣ ಇರುತ್ತದೆ. ಮನೇಲಿ ಯಾವುದೇ ಕಿರಿಕಿರಿ ಆಗಿರ್ಬೋದು, ತೊಂದರೆ ಆಗಿರ್ಬೋದು, ಒಂದು ವೈಮನಸ್ಸು ಆಗಿರ್ಬೋದು, ಮಾತಿನ ಚಕಮಕಿ ಆಗಿರ್ಬೋದು, ಯಾವುದೂ ಇರೋದಿಲ್ಲ. ಎಲ್ಲ ಕೂಡ ಒಳ್ಳೇದಿದೆ. ಮತ್ತೆ ಹಿರಿಯರಿಗೆ ಮನೆಯಲ್ಲಿ ಏನೇ ಒಂದು ಆರೋಗ್ಯ ಸಮಸ್ಯೆ ಇದ್ರೂ ಕೂಡ ಎಲ್ಲ ಈ ತಿಂಗಳಲ್ಲಿ ಒಂದು ದೂರ ಆಗುವಂತ ಚಾನ್ಸಸ್ ತುಂಬಾನೇ ಜಾಸ್ತಿ ಇದೆ. ಕುಟುಂಬ ವಿಚಾರ. ದಾಂಪತ್ಯ ವಿಚಾರಕ್ಕೆ ಬರೋದಾದ್ರೆ, ಈ ತಿಂಗಳಲ್ಲಿ ಗಂಡ ಹೆಂಡತಿ ಮಧ್ಯೆ ಒಂದು ಒಳ್ಳೆ ಪರಸ್ಪರ ಒಂದು ಮಾತಾಡಿಕೊಂಡು ತಾವು ಎಲ್ಲ ರೂಪದಲ್ಲಿ ಚೆನ್ನಾಗಿರೋದ್ರಿಂದ ದಾಂಪತ್ಯ ಜೀವನ ಏನು ಸಮಸ್ಯೆ ತೊಂದರೆ ತಾಪತ್ರ ಇಲ್ಲ. ಈ ತಿಂಗಳು ದಾಂಪತ್ಯದಲ್ಲಿ ಒಳ್ಳೆ ರೀತಿಯಲ್ಲಿ ಪ್ರತಿಫಲ ಸಿಗುತ್ತೆ ತಮಗೆ. ಒಳ್ಳೆ ರೀತಿಯಲ್ಲಿ ಪ್ರೀತಿ ಜೀವನ ತಮಗೆ ಇದೆ. ಹಾಗೂ ಪ್ರೀತಿ ಪ್ರೇಮ ವಿಚಾರಕ್ಕೆ ಬಂದ್ರೆ, ಒಂದು ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಆಗ್ಬೋದು ಇಬ್ಬರ ಮಧ್ಯೆನೂ. ಇಬ್ಬರೇ ಕೂತ್ಕೊಂಡು ಮಾತಾಡ್ಕೊಂಡು ಬಗೆಹರಿಸ್ಕೊಳ್ಳೋದ್ರಿಂದ ಪ್ರೀತಿ ಪ್ರೇಮದಲ್ಲಿ ಕೂಡ ಯಾವುದೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗೋದಿಲ್ಲ ಈ ತಿಂಗಳು. ಹಾಗೂ ಆರೋಗ್ಯ ವಿಚಾರಕ್ಕೆ ಬಂದ್ರೆ, ಈ ತಿಂಗಳು ಅತಿಯಾದ ಕೆಲಸ ಓಡಾಡೋದ್ರಿಂದ, ಅತಿಯಾದ ಟೆನ್ಷನ್ ತೊಗೊಳೋದ್ರಿಂದ ಸ್ವಲ್ಪ ದೈಹಿಕ ಸುಸ್ತು ಕಾಡ್ಬೋದು. ತಾವು ಒಂದು ಮಾಮೂಲಿಯಾಗಿ ಒಂದು ವಾಕಿಂಗ್ ಮಾಡಿಕೊಂಡು ಅಥವಾ ತಾವು ಏನೇ ಒಂದು ದೈಹಿಕ ಚಟುವಟಿಕೆ ಮಾಡೋದ್ರಿಂದ ಆರೋಗ್ಯದಲ್ಲಿ ಸುಧಾರಣೆ ಆಗುತ್ತೆ. ಅತಿ ಹೆಚ್ಚು ಟೆನ್ಷನ್ ತಗೊಳ್ಳೋದು ಬೇಡ ಈ ತಿಂಗಳಿನಲ್ಲಿ. ನಮ್ಮ ಸಮಾಧಾನವಾಗಿ ತಾವು ಎಷ್ಟು ಇರ್ತೀರ ಅಷ್ಟು ತಮಗೆ ಆರೋಗ್ಯ ಸುಧಾರಣೆ ಆಗಲಿದೆ. ಇದಕ್ಕೇನಪ್ಪ ಪರಿಹಾರಪ್ಪ ಅನ್ನೋ ಸಣ್ಣ ಪರಿಹಾರ ಏನಪ್ಪಾ ಅಂತಂದ್ರೆ, ಶನಿವಾರ ದಿನ ಆಯ್ತಾ ಒಂದು ಶನಿ ಮಹಾತ್ಮ ದೇವಸ್ಥಾನಕ್ಕೆ ಹೋಗಿ ಆಯ್ತಾ ಪ್ರದಕ್ಷಿಣೆ ಹಾಕಿ ಬರ್ಬೋದು. ಆಯ್ತಾ ಒಂದು 3 ಅಥವಾ 5 ಪ್ರದಕ್ಷಿಣೆ ಹಾಕಿ ಬರ್ಬೋದು, ಪರಿಹಾರ ಆಗುತ್ತೆ. ಅದು ಇಲ್ಲಪ್ಪ ಅಂತಂದ್ರೆ ಯಾವ್ದು ಅಂಗವಿಕಲರಿಗೆ ಆಗಿರ್ಬೋದು, ಅಥವಾ ಯಾವುದೋ ಒಂದು ಅನಾಥ ಆಶ್ರಮಕ್ಕೆ ಆಗಿರ್ಬೋದು, ಒಂದು ಸಣ್ಣ ಪ್ರಮಾಣದ ಅನ್ನದಾನ ಮಾಡಿದ್ರೆ ತಮ್ಮೆಲ್ಲ ಸಮಸ್ಯೆಗಳು ದೂರ ಆಗುತ್ತೆ. ಹಾಗೂ ತಮ್ಗೆ ಏನೇ ಸಮಸ್ಯೆ ಇದೆ, ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ನಮ್ಮನ್ನು ಸಂಪರ್ಕಿಸಿ. ಎಲ್ಲರಿಗೂ ಒಳ್ಳೆಯದಾಗಲಿ.